ಕಲಘಟಗಿ ತಾಲೂಕಿನ ಕಾಮಧೇನು ಗ್ರಾಮದಲ್ಲಿ ಕರ್ನಾಟಕ ಗ್ರಾಮೀಣ ಜಾನಪದ ಕಲಾ ಅಭಿವೃದ್ಧಿ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ಹಲವಾರು ಕಲಾ ತಂಡ, ಸಾಮಾಜಿಕ ಮತ್ತು ನಾಟಕ ಪೌರಾಣಿಕ ಕಾರ್ಯಕ್ರಮಗಳು ನಡೆಯಿತು. ಈ ವೇಳೆ ಮಾತನಾಡಿದ 12 ಮಠದ ಶಾಬ್ರಾ ಶ್ರೀ ರೇವಣಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ನಶಿಸಿ ಹೋಗುತ್ತಿರುವ ಜಾನಪದ ಕಲೆ ಉಳಿಸಿ ಬೆಳೆಸುವಲ್ಲಿ ಸಕ್ರಿಯಶೀಲರಾಗಿರುವ ಎಲ್ಲ ಸಂಸ್ಥೆಗಳ ಅಧ್ಯಕ್ಷರು ಹಾಗೂ ಕಲಾ ತಂಡದವರಿಗೆ ಸನ್ಮಾನಿಸಿ ಸತ್ಕರಿಸುವುದು ಪ್ರಸ್ತುತ ಅವಶ್ಯಕತೆಯಿದೆ ಎಂದರು. ಕರ್ನಾಟಕ ಗ್ರಾಮೀಣ ಜಾನಪದ ಸಂಘದ ತಾಲೂಕಾ ಅಧ್ಯಕ್ಷರು ಆದಂಥ ನಿಂಗಪ್ಪ ದೊಡ್ಡ ಪೂಜಾರವರು ಈ ಕಾಮಧೇನು ಗ್ರಾಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಜನೆಗಳನ್ನು ಸೇರಿಸಿ ಆ ಭಜನೆಗಳ ಈಗ ಯಾವ ಲೆಕ್ಕಕ್ಕೆ ಹೊರಟಿದ್ದಾವೆ ಅಂತಂದರೆ, ಕಲೆ ಅನ್ನೋದು ಭಜನೆ ಮತ್ತು ಹಾಡು ಇವೆಲ್ಲ ನಶಿಸಿ ಹೊಂಟಿದ್ದಾವೆ. ಅಂಥದ್ರೊಳಗೆ ಇಂಥ ಒಂದು ದೊಡ್ಡ ಮಟ್ಟಕ್ಕೆ ಸೇರಿಸ್ಕೊಂಡು ಎಲ್ಲ ಭಜನಾ ತಂಡದವ್ರನ್ನ ಸೇರಿಸಿ ಒಳ್ಳೆಯ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥವರಿಗೆ ಮತ್ತು ಈ ಕಾಮಧೇನು ಗ್ರಾಮದವರಿಗೂ ಮತ್ತು ಆ ಸಂಘಟಕರಿಗೂ ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ನಾನು ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ. ನಾನು ಕರ್ನಾಟಕ ಮಕ್ಕಳ ಸಾಹಿತ್ಯ ಪರಿಷತ್ ಘಟಕ ತಾಲೂಕಾ ಅಧ್ಯಕ್ಷರು ಸೋಮಲಿಂಗ ಒಡೆಯರ್ ಅವರು ಮಾತಾಡೋದು. ಜೈ ಹಿಂದ್, ಜೈ ಕರ್ನಾಟಕ. ಬಂಧುಗಳೇ, ಗ್ರಾಮೀಣ ಕಲಾಭಿವೃದ್ಧಿ ಸಂಸ್ಥೆ ಭೋಗಿನಾರಕೊಪ್ಪ ಹಾಗೂ ಕಾಮಧೇನು ಗ್ರಾಮದ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಇವತ್ತೊಂದು ರಾಜ್ಯ ಮಟ್ಟದ ಜಾನಪದ ಸಮ್ಮೇಳನ ನಡೀತಾ ಇದೆ. ಭಾಳ ಸಂತೋಷದ ವಿಷಯ. ನಶಿಸಿ ಹೋಗತಕ್ಕಂಥ ಜನಪದ ಕಲೆಯನ್ನು ಉಳಿಸುವಂಥ ಬೆಳೆಸುವಂಥ ಕಾರ್ಯಕ್ರಮವನ್ನು ನಮ್ಮ ನಿಂಗಪ್ಪ ಪೂಜಾರ ಅವರ ನೇತೃತ್ವದಲ್ಲಿ ಜವಳಿ ಗುರುಗಳು ಕೂಡಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ನಿಜವಾಗಲೂ ಭಾಳ ಸಂತೋಷ. ಸುಮಾರು 10-15 ತಂಡಗಳು ಇದರಲ್ಲಿ ಭಾಗವಹಿಸಿದ್ದೇವೆ. ಬಹಳಷ್ಟು ಒಳ್ಳೆಯ ಕಲೆಯನ್ನು ಪ್ರದರ್ಶಿಸಿದ್ದಾರೆ. ನಿಜವಾಗಲೂ ಭಾಳ ಸಂತೋಷ. ಜನಪದ ಕಲೆ, ಜನಪದ ಒಂದು ಮೂಲ ಆಸ್ತಿ ನಮ್ಮ ಸಂಸ್ಕೃತಿ. ಜನಪದ ಎಲ್ಲದರ ಮೂಲ. ಜನವಾಣಿ ಬೇರು, ಕವಿವಾಣಿ ಬೇರು, ಕವಿವಾಣಿ ಚಿಗುರು ಅನ್ನುವ ಹಾಗೆ ಎಲ್ಲದಕ್ಕಿಂತ ಮೂಲ ನಮ್ಮ ಜನಪದ ಸಾಹಿತ್ಯ, ಸಂಗೀತದ ಮೂಲವಾಗಿದೆ. ಜನಪದದಲ್ಲಿ ಒಲವಿದೆ, ಬಲವಿದೆ, ಕಲೆ ಇದೆ, ಶೆಲೆ ಇದೆ, ನೆಲೆ ಇದೆ, ಸಾಹಿತ್ಯವಿದೆ, ಸಂಗೀತವಿದೆ, ಆಧ್ಯಾತ್ಮವಿದೆ, ಅನುಭವವಿದೆ, ಹಾಸ್ಯವಿದೆ, ಲಾಸ್ಯವಿದೆ. ಏನೆಲ್ಲವನ್ನು ಆಕರ್ಷಿಸುವಂಥ ಅದ್ಭುತವಾದಂಥ ಶಕ್ತಿ ನಮ್ಮ ಜನಪದಕ್ಕಿದೆ. ಅಂಥ ಒಂದು ಜನಪದ ಕಲೆಯನ್ನು ಉಳಿಸುವಂಥ, ಬೆಳೆಸುವಂಥ ಪ್ರಯತ್ನವನ್ನು ಇವತ್ತು ಕಾಮಧೇನು ಗ್ರಾಮದಲ್ಲಿ ಎಲ್ಲ ಕಲಾ ತಂಡಗಳು ಕೂಡಿ, ಇಡೀ ಊರಿನ ಗ್ರಾಮದ ಸಮಸ್ತ ನಾಗರಿಕರು ಕೂಡಿ ಜಾನಪದ ಜಾತ್ರೆಯನ್ನು ಬಹಳಷ್ಟು ವಿಜೃಂಭಣೆಯಿಂದ ಮಾಡಿದ್ದಾರೆ. ಅವರಿಗೆ ನಾನು ನನ್ನ ವೈಯಕ್ತಿಕವಾಗಿ, ನಮ್ಮ ಕಲಾವಿದರ ಬಳಗದ ಪರವಾಗಿ, ತಾಲೂಕಿನ ಅಭಿಮಾನಿ ಬಳಗದ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಾವೀಗ ಕಾಮಧೇನು ಗ್ರಾಮದ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಎಲ್ಲರೂ ಹಾಡುಗಳನ್ನು ಹಾಡುತ್ತಿದ್ದೇವೆ. ಭಜನೆ ಸಂಘದವರು, ಕರಡಿ ಮದನವರು, ಹೆಜ್ಜೆ ಮದನವರು ಎಲ್ಲರೂ ಸೇರಿ ನಾವು ಹಾಡುತ್ತಿದ್ದೇವೆ. ಹಾಗೂ ಮತ್ತು ನಮ್ಮ ಗುರು ಹಿರಿಯರು ಕಲಘಟಗಿನ ತಾಲೂಕಿನ ಕಾಮಧೇನು ಗ್ರಾಮದ ಒಳಗಿನ ಹೆಣ್ಣು ಮಕ್ಕಳು ಇದನ್ನು ನಾವು ಹಾಡುತ್ತಿದ್ದೇವೆ. ಮತ್ತು ಗುರು ಹಿರಿಯರ ವಂದನೆಗಳು. ಶ್ರೀ ಬಸವಾಯ ಲಿಂಗಾಯ ನಮಃ. ಕಲಘಟಗಿ ತಾಲೂಕು ಕಾಮಧೇನು ಗ್ರಾಮದ ನಶಿಸಿ ಹೋಗುತ್ತಿರುವ ಜಾನಪದ ಕಲೆ ಬೆಳೆಸುವಲ್ಲಿ ಈ ಒಂದು ಕರ್ನಾಟಕ ಗ್ರಾಮೀಣ ಜಾನಪದ ಕಲಾಭಿವೃದ್ಧಿ ಸಂಸ್ಥೆ ಭೋಗಿನಾರಕೊಪ್ಪ ಸಂಯುಕ್ತ ಆಶ್ರಯದಲ್ಲಿ ಇಂದು ದಿನಾಂಕ 25/8/2024 ರವಿವಾರ ದಿನದಂದು ಬೃಹತ್ ರಾಜ್ಯ ಮಟ್ಟದ ಸಮ್ಮೇಳನ ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಗಿಗಿಪದ, ಹಂತಿಪದ, ಸುಗ್ಗಿಪದ, ಲವಣಿಪದ, ಜಾಂಜು, ಕೋಲಾಟ, ಹೆಜ್ಜೆ ಮಜಲು ಇನ್ನೂ ಅನೇಕ ಪೌರಾಣಿಕ ಮತ್ತು ಸಾಮಾಜಿಕ ನಾಟಕಗಳು ಪ್ರದರ್ಶನಗೊಳ್ಳುತ್ತಿದ್ದಾವೆ. ಇಂಥ ಒಂದು ಈ ಕಾರ್ಯಕ್ರಮದಲ್ಲಿ ವೈಭವವನ್ನು ಉದ್ದೇಶಿಸಲು ಕಲಘಟಗಿ ತಾಲೂಕಿನ ಅನ್ಯ ಗಣ್ಯಮಣ್ಣವರು, ಹಲವಾರು ಪತ್ರಿಕೆದಾರರು, ಮಾಧ್ಯಮದಾರರು ಮತ್ತು ಎಲ್ಲ ಸಹಕಾರ ಸಂಘಗಳ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಈ ಕಾಮಧೇನು ಗ್ರಾಮದ ಎಲ್ಲ ಗುರು ಹಿರಿಯರು, ಎಲ್ಲ ದೇವತೆಗಳು ಮತ್ತು ಗ್ರಾಮದ ಎಲ್ಲ ಗಣ್ಯರು, ಕಲಾವಿದರು, ಕಲಾ ಪ್ರೋತ್ಸಾಹಕರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಧನ್ಯವಾದಗಳು.